ಹಾರ್ಪಿಕ್ಕಿನ ಸ್ಟವ್ ಮೇಲೆ ಹಾಕಿ ನೋಡಿ, ಕುದಿಯೋ ನೀರಿಗೆ ನೈಲ್ ಪಾಲಿಶ್ನ ಹಾಕ್ಕೊಳ್ತಾ ಇದ್ದೀನಿ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೈಲ್ ಪಾಲಿಶ್ ತೊಗೊಂಡಿದ್ದೀನಿ. ಇವಾಗ ಗಟ್ಟಿಯಾಗಿದೆ ಅಂತ ನಾವೆಲ್ಲ ಬಿಸಾಕ್ಬಿಡ್ತೀವಿ. ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬಿಡಿ, ಈ ಟಿಪ್ಸನ್ನ ಫಾಲೋ ಮಾಡಿ. ನೈಲ್ ಪಾಲಿಶೆಲ್ಲ ಹಿಟ್ಟಲ್ಲೇ ಗಟ್ಟಿಯಾಗಿರುತ್ತೆ. ಎಲ್ಲರೂ ಹೋಗಬೇಕು ಅಂದಾಗ ನೈಲ್ ಪಾಲಿಶು ಗಟ್ಟಿಯಾಗಿದ್ದರೆ ಹಾಕ್ಕೊಳಕ್ಕಾಗಲ್ಲ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ನೋಡಿ. ನಾನು ತೋರಿಸ್ತಾ ಇದ್ದೀನಿ, ನೈಲ್ ಪಾಲಿಶು ಗಟ್ಟಿಯಾಗಿದೆ. ಇದನ್ನು ಯಾವ ಥರಪ್ಪ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ನಾನು ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟ್ ನೀರನ್ನ ಕುದಿಸ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ. ಬಿಸಿ ನೀರನ್ನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗಟ್ಟಿಯಾಗಿರುವ ನೈಲ್ ಪಾಲಿಶನ್ನೆಲ್ಲ ನಾನು ಬಿಸಿ ನೀರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಸಿ ನೀರಲ್ಲಿ ಇಟ್ಕೋಬೇಕು ನೋಡಿ. ಇದು ಫುಲ್ಲು ಇಟ್ಕೋಬಾರ್ದು, ಲಿಡ್ ಇಲ್ಲಿದೆ ಅಲ್ಲಿ ತನಕ ಬಿಸಿ ನೀರಲ್ಲಿ ಇಟ್ಕೋಬೇಕು. ಬಾಟ್ಲು ಒಳಗಡೆ ನೀರು ಹೋಗಬಾರ್ದು ನೋಡಿ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ನಿಮಗೆ 10 ನಿಮಿಷ ಇಲ್ಲ ಅಂದರೆ 1/4 ಗಂಟೆ ಕೂಡ ಇಟ್ಕೋಬೋದು ನೀರು, ಬಿಸಿ ನೀರಲ್ಲಿ. ಇವಾಗ ನೋಡಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಕೂಡ ಗಟ್ಟಿಯಾಗಿತ್ತು, ಫುಲ್ ಗಟ್ಟಿಯಾಗಿತ್ತು. ಇವಾಗ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಯೂಸ್ ಮಾಡ್ಕೋಬೋದು ಅಂತ. ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ನೀವು ಬಿಸಿ ನೀರಲ್ಲೇ ಇಟ್ಟರೆ 10 ನಿಮಿಷದಲ್ಲಿ ನಾವು ನೈಲ್ ಪಾಲಿಶನ್ನು ರೆಡಿ ಮಾಡ್ಕೋಬೋದು. ಎಲ್ಲ ನೈಲ್ ಪಾಲಿಶು ಕೂಡ ಇದೇ ಥರನೇ ನಾವು ರೆಡಿ ಮಾಡ್ಕೋಬೋದು. ಇನ್ನು ಮುಂದೆ ಬಿಸಾಕಕ್ಕೆ ಹೋಗಬೇಡಿ. ಬಿಸಾಕೋಕ್ಕಿಂತ ಮೊದಲು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ. ಬೇರೆ ನೈಲ್ ಪಾಲಿಶನ್ನು ಕೂಡ ತೆಗೆದು ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲ ನೈಲ್ ಪಾಲಿಶ್ ಕೂಡ ಗಟ್ಟಿಯಾಗಿತ್ತು, ಅದರಿಂದ ನಾನು ಈ ಥರ ಮಾಡಿಕೊಂಡೆ. ಇವಾಗ ರೆಡಿಯಾಗಿದೆ. ಮತ್ತೊಂದು ಟಿಪ್ಸ್ ನೋಡೋಣ. ಉಪ್ಪನ್ನ ನಾವು ಪುಡಿ ಉಪ್ಪನ್ನೆಲ್ಲ ಯಾವಾಗಲೂ ಯೂಸ್ ಮಾಡುವಾಗ ನೀರಾಗಿರುತ್ತೆ. ನೀರಾಗಬಾರ್ದಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಇವಾಗ ಪುಡಿ ಉಪ್ಪು ತೊಗೊಂಡಿದ್ದೀನಿ ನಾನು, ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ನೀವು ಮನೇಲಿ ಯಾವ ಸಾಲ್ಟ್ ಯೂಸ್ ಮಾಡ್ತೀರೋ ಪುಡಿ ಉಪ್ಪಿಗೆ ಕಾಳು ಮೆಣಸನ್ನ ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಚೂರು ಕೂಡ ನೀರಾಗಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕಿಬಿಟ್ಟು ಚೆನ್ನಾಗಿ ಉಪ್ಪು ಜೊತೆ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಆವಾಗ ನೀರಾಗಿದ್ರೂ ಕೂಡ ನಿಮಗೆ ಉಪ್ಪು ನೀರಾಗಲ್ಲ, ಚೆನ್ನಾಗಿರುತ್ತೆ ಉಪ್ಪು. ಡೈಲಿ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಒಂದು ಚೂರು ಕೂಡ ನೀರಾಗಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ ನೋಡೋಣ. ಹುಣಸೆಹಣ್ಣು ನಿಮಗೆ ಬೇಗ ಹುಳ ಬೀಳುತ್ತೆ ಅಂದರೆ ಅದರಲ್ಲಿರುವ ಎಲ್ಲ ಬೀಜನೆಲ್ಲ ತೆಗೆದುಬಿಡಬೇಕು. ಒಂದು ಬೀಜ ಕೂಡ ಬಿಡಬಾರ್ದು. ನಿಮಗೆ ಹುಣಸೆಹಣ್ಣು ಕಪ್ಪಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷ ಆದರೂ ಕೂಡ ನಾವು ತಂದಿರ್ತೀವಲ್ಲ ಅದೇ ಥರನೇ ಇರುತ್ತೆ, ಕಪ್ಪಾಗಲ್ಲ. ಇವಾಗ ಹುಳ ಬೀಳಬಾರ್ದು ಅಂದರೆ ಒಂದು ಕೂಡ ಬೀಜ ಇರಬಾರ್ದು. ಫುಲ್ಲೆಲ್ಲ ತೆಗೆದು ಆದಮೇಲೆ ನಾನು ಕಲ್ಲು ಉಪ್ಪು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಕಲ್ಲು ಉಪ್ಪು ಹಾಕಿ ಇಟ್ಬಿಟ್ರೆ ನಿಮಗೆ ಹುಣಸೆಹಣ್ಣು ಹುಳ ಬೀಳಲ್ಲ. ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಚೆನ್ನಾಗಿ ಹುಣಸೆಹಣ್ಣು ಮೇಲೆ ಹಾಕಿ ಇಟ್ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿಟ್ರೆ ನಿಮಗೆ ಹುಣಸೆಹಣ್ಣು ಅಲ್ಲಿ ಹುಳ ಬೀಳಲ್ಲ. ಕಪ್ಪಾಗಬಾರ್ದು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಕಪ್ಪಾಗಲ್ಲ. ಮತ್ತೊಂದು ಟಿಪ್ಸ್ ನೋಡೋಣ. ಇವಾಗ ಬರ್ನರ್ ಸ್ಟವ್ ನಾವು ಯಾವಾಗಲೂ ಯೂಸ್ ಮಾಡ್ತೀವಿ, ಮತ್ತು ಚೆನ್ನಾಗಿ ಉರಿಯಲ್ಲ ಅಂದರೆ ಬರ್ನರು ಅದರಲ್ಲಿ ಏನಾದರೂ ಬ್ಲಾಕೇಜ್ ಆಗಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಯಾವ ಥರ ನೋಡೋಣ. ಇವಾಗ ನೋಡಿ ನಾನು ಬರ್ನರ್ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಕಪ್ಪಾಗಿದೆ. ಅದಕ್ಕೆ ನಾನು ಟಾಯ್ಲೆಟ್ ಕ್ಲೀನರ್ ತೊಗೊಂಡಿದ್ದೀನಿ. ನೀವು ಹಾರ್ಪಿಕ್ ಆದರೂ ತೊಗೋಬೋದು. ಯಾವ ಪ್ರಾಡಕ್ಟ್ ಇರುತ್ತೆ, ಬ್ರ್ಯಾಂಡ್ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಇವಾಗ 1-2 ಟೇಬಲ್ ಸ್ಪೂನಷ್ಟು ಹಾರ್ಪಿಕ್ಕಿನ ನಾನು ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಪ್ಲಾಸ್ಟಿಕ್ ಡಬ್ಬ ಇರುತ್ತೋ ಆ ಡಬ್ಬದಲ್ಲಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು, ಏನು ಉಪ್ಪು ಹಾಕ್ಕೊಂಡಿದ್ದೀನೋ ಅದೇ ಸ್ಪೂನಲ್ಲಿ ಅಡುಗೆ ಸೋಡಾನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ವೇಸ್ಟ್ ಯಾವುದಾದ್ರೂ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ನೀಟಾಗಿ ಥರ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಒಂದು ನೊರೆ ಬರುತ್ತೆ. ಇದನ್ನು ನೀವು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಕೂಡ ಹಾಕೋಬೋದು. ಬಾತ್ರೂಮಲ್ಲಿ ನೈಟು ನೀವು ಹುಳಗಳೆಲ್ಲ ಬರುತ್ತಲ್ಲ ಅಲ್ಲಿ ಹಾಕಿಟ್ಬಿಟ್ರೆ ಹುಳಗಡ ಕೂಡ ಬರಲ್ಲ.
ಇದನ್ನು ಹಾಕ್ಕೊಳ್ಳೋದ್ರಿಂದ. ಇವಾಗ ಬರ್ನರ್ನ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನು ಏನು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಒಳಗಡೆ ಬರ್ನರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಆದ್ರೂ ಬಿಡಬೇಕು. ನಾನು 10 ನಿಮಿಷದಲ್ಲೇ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗುತ್ತೆ ಅಂತ. ಅರ್ಧ ಗಂಟೆ ಬಿಟ್ಟರೆ ಈ ನೀರಲ್ಲಿ ನಿಮಗೆ ಒಂದು ಚೂರು ಕೂಡ ಕಪ್ಪಾಗಿರಲ್ಲ, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಈಗ ಒಂದು ಸ್ಕ್ರಬ್ಬರಲ್ಲಿ ಒಂದು 10 ನಿಮಿಷ ಆದಮೇಲೆ ಸ್ಕ್ರಬ್ಬರಲ್ಲಿ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬರ್ನರ್ ಕೂಡ. ನಿಮಗೆ ಸ್ಟವ್ ಚೆನ್ನಾಗಿ ಉರಿಯಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇವಾಗ ನೀಟಾಗಿ ಉಜ್ಕೊಂಡು ಆದಮೇಲೆ ಒಂದು ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಉಜ್ಕೋಬೇಕು. ಉಜ್ಕೊಂಡು ಆದಮೇಲೆ ವಿಮ್ ಲಿಕ್ವಿಡಿಂದ ಮತ್ತೆ ಒಂದ್ಸರಿ ಉಜ್ಕೋಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ವಿಮ್ ಹಾಕ್ಕೊಂಡು ಉಜ್ಕೊಳ್ತಾ ಇದ್ದೀನಿ. ನೀಟಾಗಿ ಉಜ್ಕೊಂಡ್ರೆ ಬರ್ನರ್ ಕೂಡ ಕ್ಲೀನ್ ಆಗುತ್ತೆ. ನೀವು ಹೊಸದು ತಂದಿರುವ ಹಾಗೆ ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಿಮಗೆ ಬರೀ ಕೈಯಲ್ಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆಯೇ ತೆಗೆದು ಕ್ಲೀನ್ ಮಾಡ್ಕೋಬೋದು, ಏನೂ ಆಗಲ್ಲ. ನಿಮ್ಮ ಕೈ ಏನಾದರೂ ಬರ್ನ್ ಆಗೋಗುತ್ತೆ ಅಂದರೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ. ನಾನು ಹಾಗೆಯೇ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ, ಏನೂ ಆಗಲ್ಲ. 10 ನಿಮಿಷದಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಮತ್ತು ನಾನು ಬೇರೆ ಬರ್ನರು ಕೂಡ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜಾಗಿದೆ ಅಂತ. ಇವಾಗ ನಾನು ಬೇರೆ ನೀರಿಗೆ ಹಾಕ್ಕೊಂಡಿದ್ದೀನಿ ಉಜ್ಜಿಬಿಟ್ಟು. 10 ನಿಮಿಷದಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಅರ್ಧ ಗಂಟೆ ಇಟ್ಟರೆ ನಿಮ್ಗೆ ಫುಲ್ ಬರ್ನರೆಲ್ಲ ಫುಲ್ಲು ನೀಟಾಗುತ್ತೆ, ಒಂದು ಚೂರು ಕೂಡ ಕಪ್ಪಾಗಿ ಇರಲ್ಲ. ಇವಾಗ ಮತ್ತೊಂದು ಬರ್ನರ್ನು ಕೂಡ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮತ್ತೆ ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಉಜ್ಕೊಳ್ತಾ ಇದ್ದೀನಿ. ಇದನ್ನು ಉಜ್ಕೊಂಡು ಆದಮೇಲೆ ಮತ್ತೆ ವಿಮ್ ಲಿಕ್ವಿಡಲ್ಲಿ ಕೂಡ ಉಜ್ಕೋಬೇಕಾಗುತ್ತೆ. ನಾರ್ಮಲ್ ಸ್ಕ್ರಬ್ಬರಲ್ಲಿ ಕೂಡ ನೀವು ಉಜ್ಕೋಬೋದು, ಕ್ಲೀನ್ ಆಗುತ್ತೆ ನೋಡಿ. ಇವಾಗ ಕ್ಲೀನಾಗಿ ಉಜ್ಜಿದ ಮೇಲೆ 2 ಸೈಡಲ್ಲೂ ಕೂಡ ನೀಟಾಗಿ ಉಜ್ಕೋಬೇಕು. ತುಂಬ ಚೆನ್ನಾಗಿ ನಿಮಗೆ ಸ್ಟವ್ ಉರಿಯಲ್ಲ ಅಂದರೆ ತುಂಬ ಚೆನ್ನಾಗಿ ಉರಿಯುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ತಿಂಗಳಿಗೊಂದ್ಸರಿ ಈ ಥರ ಮಾಡ್ಕೊಳ್ಳಿ, ಗ್ಯಾಸ್ ಕೂಡ ನಿಮಗೆ ಸೇವ್ ಆಗುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ಹಳೇದು ಫಸ್ಟೇ ನಾನು ತೋರಿಸಿದ್ನಲ್ಲ, ಅದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನೋಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬರ್ನರ್ ಕೂಡ ಚೆನ್ನಾಗಿರುತ್ತೆ, ಸ್ಟವ್ ಕೂಡ ಚೆನ್ನಾಗಿ ಉರಿಯುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇದನ್ನು ಕೂಡ ನಾನು ವಿಮ್ ಹಾಕ್ಕೊಂಡು ಉಜ್ಕೊಳ್ತಾ ಇದ್ದೀನಿ. ವಿಮ್ ಹಾಕ್ಕೊಂಡು ಉಜ್ಕೊಂಡ್ರೂ ಕೂಡ ನಿಮಗೆ ಬರೀ ವಿಮ್ಮಲ್ಲಿ ಉಜ್ಕೊಂಡ್ರೆ ನಿಮಗೆ ಕ್ಲೀನ್ ಆಗಲ್ಲ. ಈ ಥರ ಲಿಕ್ವಿಡ್ ರೆಡಿ ಮಾಡ್ಕೊಂಡು ಉಜ್ಕೊಂಡ್ರೆ ನಿಮಗೆ ಬರ್ನರ್ ನೀಟಾಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಇವಾಗ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹೊಸ ನಾವು ತಂದಿರ್ತೀವಲ್ಲ ಆ ಥರ ಕಾಣುತ್ತೆ ನೋಡಿ. ಹಳೇದು ಕೂಡ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ನಾನು 10 ನಿಮಿಷ ಇಟ್ಕೊಂಡಿರೋದು ನೀರಲ್ಲಿ. ಅರ್ಧ ಗಂಟೆ ಇಡಬೇಕು, ಅರ್ಧ ಗಂಟೆ ಇಟ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಇವಾಗ ಸ್ಟವಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಬರ್ನರ್ ನೀಟಾಗಿದ್ದರೆ ಇನ್ನೊಂದು ಕಪ್ಪಾಗಿದೆ. ನಾನು ಇದೇ ನೀರನ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಈ ನೀರನ್ನ ನಾವು ನೈಟಲ್ಲಿ ಈ ಥರ ಬಾತ್ರೂಮಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಬರಲ್ಲ. ನೈಟ್ ಹಾಕಿ ಬಿಟ್ಬಿಡಬೇಕು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.